ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಅಂಬರೀಷ್ ಮಾತಾಡ್ತಾ ಇರೋದು. ಇವತ್ತಿನ ದಿನದಲ್ಲಿ ಏನಪ್ಪ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದರೆ HSRP ಬುಕ್ ಮಾಡೋದು ಹೇಗೆ ಅಂತೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ, ಮೊದಲಿಗೆ ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಅಲ್ಲಿಂದ ಲಿಂಕ್ ಓಪನ್ ಮಾಡ್ಕೊಳ್ಳಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಸ್ನೇಹಿತರೆ. ಫಸ್ಟ್ ಪೇಜು ಈ ಥರ ಓಪನ್ ಆಗಿದ ತಕ್ಷಣ ನೀವು ನೋಡ್ಕೋಬೋದು. ಇಲ್ಲಿ ಹಲವಾರು ಒಂದು ಆಪ್ಷನ್ಗಳು ಕೊಟ್ಟವ್ರೆ. ಇಲ್ಲಿ ನೋಡ್ಬೋದು ಗೆಳೆಯರೆ, ಸ್ಟೇಟ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಡಿಸ್ಟಿಕ್ ಬಂದು ಬೆಂಗಳೂರು ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು ಸೆಲೆಕ್ಟ್ ಯುವರ್ ವೆಹಿಕಲ್ ಅಂತಿದೆ, ವೆಹಿಕಲ್ ಟೈಪು. ಅಲ್ಲಿ ನೀವು ಇವಾಗ ನಾನು TTಗೋಸ್ಕರ ಇದು ಮಾಡೋಕ್ಕೋಸ್ಕರ ನಾನು ಅಲ್ಲಿ ಅದರ್ಸ್ ಮಿನಿ ಬಸ್ ಅಂತೇಳಿ ಇದೆ ಆಪ್ಷನು, ಅದು ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ನೋಡಿ, ಇಲ್ಲಿ ಬೆಂಗಳೂರು ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಸ್ನೇಹಿತರೆ. ಇಲ್ಲಿ ಕೆಳಗಡೆ ನೋಡ್ಬೋದು, ಒಂದೇ ನಿಮಿಷ, ಬೆಂಗಳೂರು ರೂರಲ್, ಓಕೆ ಸೆಲೆಕ್ಟ್ ಮಾಡಿಕೊಂಡೆ. ಇಲ್ಲಿ ನೋಡಿ ಸ್ನೇಹಿತರೆ, 2 ವೀಲರ್ ಸೆಲೆಕ್ಟ್ ಯುವರ್ ವೆಹಿಕಲ್ ಟೈಪ್ ಅಂತಿದೆ. ನಾನು ಇಲ್ಲಿ ಬಸ್ ಟ್ರಕ್ ಅಂತಿದೆ, ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊತೀನಿ ಸ್ನೇಹಿತರೆ. ಸೆಲೆಕ್ಟ್ ಮಾಡಿದ ತಕ್ಷಣ ಅದು ವಿಂಡೋ ಮತ್ತೊಂದು ಸಲ ರೀಓಪನ್ ಆಗುತ್ತೆ. ರೀಓಪನ್ ಆಗಿದ ತಕ್ಷಣ ಇಲ್ಲಿ ನೋಡ್ಬೋದು ಹಲವಾರು ಕಂಪ್ನಿಗಳು ಬಂದಿದೆ. ನಮ್ಮದು ಫೋರ್ಸು. ಸೊ ಫೋರ್ಸ್ ಕಂಪ್ನಿ ಸೆಲೆಕ್ಟ್ ಮಾಡಿದ ತಕ್ಷಣ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ನಾನು ಆರ್ಡ್ರ್ ಮೇಲೆ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇದು ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಎಲ್ಲ ಒಂದು ಇದನ್ನು ಫಿಲ್ ಮಾಡಬೇಕು ಸ್ನೇಹಿತರೆ. ಇಲ್ಲಿ ನೋಡಿ, ನಾನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಂಡೆ. ಯಾವುದಿದು ಓಲ್ಡ್ ವೆಹಿಕಲ್ HSRP ಕಿಟ್ ಬೇಕು, ಸೊ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಇಲ್ಲಿ ನಮ್ಮದೊಂದು TT ನಮ್ಮ ಸ್ನೇಹಿತರದು, ಸೊ ಅವ್ರದ್ದು ನನಗೆ ಬುಕ್ ಮಾಡೋಕ್ಕೆ ಹೇಳಿದರು. ನಾನು ಅದೇ ಒಂದು ನಂಬರ್ನ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಇಲ್ಲಿ ಅದರದ್ದು ವೆಹಿಕಲ್ ಇಂಜಿನ್ ನಂಬರ್ ಹಾಕ್ತಾಯಿದ್ದೀನಿ ಸ್ನೇಹಿತರೆ, ನೋಡ್ಬೋದು. ಹಾಗೆ ಸ್ನೇಹಿತರೆ, ಚಾಲ್ಸಿ ನಂಬರ್ ಹಾಕಿದೆ. ಇವಾಗ ನಾನು ಇಂಜಿನ್ ನಂಬರ್ ಬದಲು ಚಾಲ್ಸಿ ನಂಬರ್ ಹಾಕಿದ್ದೆ. ಸೊ ಇವಾಗ ಮತ್ತೆ ನಾನು ಇಂಜಿನ್ ನಂಬರ್ನ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಅದು ಹೇಗಿದೆ ಕರೆಕ್ಟಾಗಿ ಹಾಕಿ, ಇಲ್ಲಾಂದರೆ ಅದು HSRP ನಂಬರ್ ಪ್ಲೇಟ್ಗೆ ಸಬ್ಮಿಟ್ ತೊಗೊಳೋದಿಲ್ಲ, ಎರರ್ ಬರುತ್ತೆ. ಸೊ ನೀಟಾಗಿ ನೋಡ್ಕೊಂಡ್ಬಿಟ್ಟು ಒಂದು ಸಲ ನೀಟಾಗಿ ಹಾಕಿ ಸ್ನೇಹಿತರೆ. ಇಲ್ಲಿ ಲೊಕೇಶನ್ನು ಡೀಲರ್ ಹತ್ರ ಹೋಗ್ಬಿಟ್ಟು ನೀವು ಹಾಸ್ಕೋತೀರ, ಇಲ್ಲಿ ನಿಮ್ಮ ಮನೆಗೆ ಬಂದು ಫಿಟ್ ಮಾಡಬೇಕಂತ ಕೇಳುತ್ತೆ. ನಾನು ಡೀಲರ್ ಹತ್ರ ಸೆಲೆಕ್ಟ್ ಮಾಡ್ಕೊಂಡೆ ಸ್ನೇಹಿತರೆ. ಏನಕ್ಕಂದರೆ ಮನೆಗೆ ಬಂದು ಫಿಟ್ ಮಾಡೋಕ್ಕೆ ಮಿನಿಮಮ್ 250-300 ರೂಪಾಯಿ ಸರ್ವಿಸ್ ಚಾರ್ಜ್ ತೊಗೋತಾನೆ ಸ್ನೇಹಿತರೆ. ನಾನಿಲ್ಲಿ ಪಿನ್ ಕೋಡ್ ನಂಬರ್ ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಒಂದು ಪೇಜ್ ಓಪನ್ ಆಯಿತು ಸ್ನೇಹಿತರೆ. ಮತ್ತು ಇಲ್ಲಿ ನಾನು ನಮ್ಮದೊಂದು ಸಿಟಿನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಬೆಂಗಳೂರು ಸಿಟಿ. ಸೊ ಸಿಟಿ ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ನೋಡ್ಬೋದು ಡೀಲರು, ನಿಮಗೆ ಯಾವುದು ಒಂದು ನಿಮ್ಮ ಮನೆಯಿಂದ ಹತ್ರ ಆಗುತ್ತೋ ಆ ಡೀಲರ್ ಹತ್ರ ನೀವು ನೋಡ್ಬೋದು. ಇಲ್ಲಿ JP ನಗರ ಎಲ್ಲ ಇದೆ. ನಿಮ್ದು ಯಾವ್ದು ಹತ್ರ ಆಗುತ್ತೋ ಆ ಶೋರೂಮ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನಾನಿಲ್ಲಿ ಶೇಷಾದ್ರಿಪುರಂ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಸ್ನೇಹಿತರೆ. ನನಗೆ ಶೇಷಾದ್ರಿಪುರಂ ಇಲ್ಲಿಂದ ಹತ್ರ ಆಗುತ್ತೆ. ನಮ್ಮ ಫ್ರೆಂಡ್ಸ್ಗೂ ಹತ್ರ, ನನ್ನ ಫ್ರೆಂಡ್ ಗಾಡಿ ಇದು. ಸೊ ನನ್ನ ಫ್ರೆಂಡ್ಗೂ ಇದು ಹತ್ರ ಆಗುತ್ತೆ. ಅವ್ರು ಹೇಳಿದರು ಶೇಷಾದ್ರಿಪುರಂ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ನೀವು, ದಾಸರಹಳ್ಳಿ TT ಇದ್ದರೆ 4-5 ಮಾತ್ರ ಇದೆ ಸ್ನೇಹಿತರೆ ಡೀಲರ್ಶಿಪ್ಪು. ದಾಸರಹಳ್ಳಿ ಮತ್ತು ಶೇಷಾದ್ರಿಪುರಮು, ಯಲಹಂಕ 4 ಇದೆ. ಕಾರು 2 ವೀಲರ್ ಅಂದರೆ ನಿಮ್ಗೆ ಹತ್ರನೇ ಸಿಗುತ್ತೆ ಸ್ನೇಹಿತರೆ, ಟೆನ್ಷನ್ ತೊಗೋಬೇಡಿ. ಸೊ ಇಲ್ಲಿ ನೋಡಿ ಸೆಟ್ಟಳ್ಳಿ ಇದೆ, ಮತ್ತು ಮಾರತಳ್ಳಿ ಇದೆ. ಇಷ್ಟೇ ಇರೋದು ಸ್ನೇಹಿತರೆ. ಮತ್ತು JP ನಗರ. ಸೊ ನಾನು BTM ಲೇಔಟು ಇದೆ ಸ್ನೇಹಿತರೆ. ಸಾರಿ, ಒಂದು 4-5 ಇದೆ, ಜಾಸ್ತಿ ಇಲ್ಲ. ನಾನು ಚೆಕ್ ಮಾಡಿದ್ದೀನಿ, ಒಂದು 5-6 ಒಳಗಡೆ. ಇಲ್ಲಿ ನೋಡಿ, ನಾನು ಶೇಷಾದ್ರಿಪುರಂನ ನಾನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಸ್ನೇಹಿತರೆ. ಸೆಲೆಕ್ಟ್ ಮಾಡಿಕೊಂಡಿದ್ದ ತಕ್ಷಣ ಸ್ನೇಹಿತರೆ, ಇಲ್ಲಿ ಚೂಸ್ ಯುವರ್ ಅಪಾಯಿಂಟ್ ಡೇಟ್ ಅಂತಿದೆ ಸ್ನೇಹಿತರೆ. TTಗೆ ಮಿನಿಮಮ್ ಒಂದು 2 ತಿಂಗಳ ಮೇಲೇ ಟೈಮ್ ಬೇಕು ಸ್ನೇಹಿತರೆ. ನಾನು ತುಂಬ ನೋಡಿದೆ, ಎಲ್ಲೂ ಪ್ಲೇಸೇ ಇಲ್ಲ. ಸೊ ಇದು ನಿಮಗೆ ಈ ಥರ ಎರರ್ ಬಂದರೆ ನೀವು ಡೆಸ್ಕ್ಟಾಪನ್ನು ಹಾಕ್ಕೋಬೇಕಾಗುತ್ತೆ ಸ್ನೇಹಿತರೆ. ಅದು ಡೆಸ್ಕ್ಟಾಪ್ ಇದ್ದರೆ ನೀವು ತೆಗಿಬೇಕಾಗುತ್ತೆ ಸ್ನೇಹಿತರೆ. ಸೊ ಅದು ಸ್ವಲ್ಪ ಇಲ್ಲಿ ಎರರ್ ಆಗುತ್ತೆ ನಿಮಗೆ. ಅದು ಹೇಗೆ ಅಂತೇಳಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೆಲೆಕ್ಟ್ ಆಗ್ತಾಯಿಲ್ಲ ಮುಂದೆ. ಅಂದರೆ ಈಗ ಅಪಾಯಿಂಟೇ ಯಾವುದೇ ಡೇಟಲ್ಲೂ ಇಲ್ಲ. ಸೊ ನನಗೆ ನೆಕ್ಸ್ಟ್ ಮಂತ್ ಬೇಕು ಅಂತಂದರೆ ಅದು ಎರರ್ ಆಗ್ತಿದೆ ಸ್ನೇಹಿತರೆ. ಈ ಥರ ಪ್ರಾಬ್ಲಮ್ ನಿಮಗೂ ಬಂದರೆ ಏನೂ ಇಲ್ಲ ಸ್ನೇಹಿತರೆ. ಸಿಂಪಲ್ಲಾಗಿ ಇಲ್ಲಿ ನೋಡಿ, ಇವಾಗ ತೋರಿಸ್ತೀನಿ, ಒಂದೇ ನಿಮಿಷ ಇರಿ, ನಾನು ಇನ್ನೊಂದು ಸಲ ಚೆಕ್ ಮಾಡ್ತೀನಿ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ನ ನೀವು ಆಫ್ ಮಾಡಿ ಸ್ನೇಹಿತರೆ. ಆಫ್ ಮಾಡಿದ ತಕ್ಷಣ ನಿಮಗೆ ರೀಓಪನ್ ಆಗುತ್ತೆ ಪೇಜು. ಸೊ ನೋಡಿ, ಇಲ್ಲಿ ಮತ್ತೆ ನಾನು ಬೆಂಗಳೂರನ್ನ ಸೆಲೆಕ್ಟ್ ಮಾಡಿಕೊಂಡೆ. ಇಲ್ಲಿ ಯಾವುದು ಶೇಷಾದ್ರಿಪುರಂನ ಸೆಲೆಕ್ಟ್ ಮಾಡಿಕೊಂಡೆ. ನಾನು ಡೀಲರ್ಶಿಪ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ಅಪಾಯಿಂಟ್ಮೆಂಟ್ ನೋಡಿ, ಇಲ್ಲಿ ಈಸಿಯಾಗಿ ಬರ್ತಿದೆ. ಏಪ್ರಿಲಲ್ಲೂ ಇಲ್ಲ, ಮೇ 22, 23, 24, 25, 26 ಇಲ್ಲ, 27, 28, 29, 30, 31
ಇಷ್ಟು ದಿನ ಇದೆ ಸ್ನೇಹಿತರೆ. ಮೇಲಿದೆ, ಇವಾಗ ಬುಕ್ ಮಾಡಿದ್ರೆ ಮೇಗೆ ಹೋಗಿ ನೀವು ನಿಮ್ಮ ಒಂದು ನಂಬರ್ ಪ್ಲೇಟು ಸಿಗುತ್ತೆ ಸ್ನೇಹಿತರೆ, ಮೇಲ್ ಸಿಗುತ್ತೆ. ಸೊ ನಾನು ನನ್ನ ಫ್ರೆಂಡ್ಗೆ ಕನ್ಫರ್ಮ್ ಮಾಡಿಕೊಂಡೆ ಬೇಕು ಅಂತಂದ, ಮೇಯಲ್ಲೇ ಪರವಾಗಿಲ್ಲ ಅಂತೇಳ್ಬಿಟ್ಟು. ಸೊ ನಾನು ಶೇಷಾದ್ರಿಪುರಂ ಸೆಲೆಕ್ಟ್ ಮಾಡಿಕೊಂಡೆ. ಇವಾಗ ನಾನು ಮೇ 22ಕ್ಕೆ ಅವನು ಓಕೆ ಅಂತಂದ ಸ್ನೇಹಿತರೆ. ಸೊ ನಾನು 22ಕ್ಕೆ ನಾನು ಜೂನಲ್ಲಿ ನೋಡಿ ಫುಲ್ ಇದೆ, 22 ನಾನು ಸೆಲೆಕ್ಟ್ ಮಾಡ್ಕೋತೀನಿ ಸ್ನೇಹಿತರೆ. ನೋಡಿ ಸೊ ಪೊಲೀಸ್ ಅದು ಹಿಡಿದ್ರೆ ನೀವು ಭಯಪಡುವಂಥದ್ದೇನಿಲ್ಲ. ಬುಕ್ ಮಾಡಿದ್ದೀವಿ, 22 ತಾರೀಕು ಡೇಟ್ ಕೊಟ್ಟವ್ರೆ ಅಂತೇಳಿ ನೀವು ಧೈರ್ಯವಾಗಿ ಪೊಲೀಸರಿಗೆ ಹೇಳ್ಬೋದು ಸ್ನೇಹಿತರೆ, ಅವರೇನೂ ಮಾಡಲ್ಲ. ಸೊ ಇಲ್ಲಿ ನೋಡಿ 22 ನಾನು ಸೆಲೆಕ್ಟ್ ಮಾಡಿಕೊಂಡೆ. ಟೈಮಿಂಗ್ ಕೇಳುತ್ತೆ ಸ್ನೇಹಿತರೆ, ನಮಗೆ 3:15 ಬೇಕು. ಮಿಕ್ಕಿರೋದೆಲ್ಲ ಇಲ್ಲಿ ಯಾವುದೂ ಇಲ್ಲ, ಸ್ಲಾಟ್ ಎಲ್ಲ ಫುಲ್ಲಾಗಿದೆ. ಸೊ ನಾನು 3:15 ಅವೈಲೇಬಲ್ ಇತ್ತು. ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ. ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲೈಟ್ ಮೋಟ್ರ್ ವೆಹಿಕಲ್ ಅಂತಿದೆ, ಲೈಟ್ ಕಮರ್ಷಿಯಲ್ ವೆಹಿಕಲ್ ಇದೆ. ಸೊ ನಮ್ಮದು ಕಮರ್ಷಿಯಲ್ ಆಗಿದ್ದಕ್ಕೋಸ್ಕರ ನಾನು ಕಮರ್ಷಿಯಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡೆ ಸ್ನೇಹಿತರೆ. ಕಮರ್ಷಿಯಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ನೋಡಿ ಸ್ನೇಹಿತರೆ, ಎಲ್ಲ ಆಟೋಮೆಟಿಕ್ಕಾಗಿ ಬಂದಿದೆ. ಡೀಸೆಲ್ ವೆಹಿಕಲ್ಲು, ಸ್ಟೇಜ್ 3 ಟ್ರಾನ್ಸ್ಪೋರ್ಟು ಅಂತೇಳ್ಬಿಟ್ಟು ನೋಡಿ ಆಟೋಮೆಟಿಕ್ಕಾಗಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಓನರ್ ಹೆಸರನ್ನ ನೀವು ಫಿಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓನರ್ ಹೆಸರನ್ನು ನಾನು ಫಿಲ್ ಮಾಡ್ತೀನಿ. ಅವ್ರ ಹೆಸರು ಬಂದುಬಿಟ್ಟು ಚಲುವರಾಜು ಕೆ ಅಂತೇಳ್ಬಿಟ್ಟು, ಚಲುವರಾಜು. ಆರ್ ಸಿ ಕಾರ್ಡಲ್ಲಿ ಏನಿರುತ್ತೆ ಅದೇ ನೀವು ಅಲ್ಲಿ ಬರಿಬೇಕಾಗುತ್ತೆ ಸ್ನೇಹಿತರೆ. ಸ್ಪೆಲ್ಲಿಂಗ್ ಎಲ್ಲ ನೋಡ್ಕೊಂಡ್ಬಿಟ್ಟು ಟೈಪ್ ಮಾಡಿ. ಮಿಸ್ಟೇಕ್ ಮಾಡಿದ್ರೆ ಅದು ಫೇಲಿಡ್ ಆಗುತ್ತೆ. ಸೊ ಇಲ್ಲಿ ಸ್ಟೇಟು ಕರ್ನಾಟಕ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದೆ ಸ್ನೇಹಿತರೆ. ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಸಂಪೂರ್ಣವಾದ ಮಾಹಿತಿ ನೀವು ಇಲ್ಲಿ ನೀಡಬೇಕಾಗುತ್ತೆ ಸ್ನೇಹಿತರೆ. ಆರ್ ಸಿ ಕಾರ್ಡಲ್ಲಿರೋ ಮಾಹಿತಿ ನೀವು ಸಂಪೂರ್ಣವಾಗಿ ನೀಡಬೇಕಾಗುತ್ತೆ ಸ್ನೇಹಿತರೆ. ಸೊ ನಾನು ಇಲ್ಲಿ ಇದೆಲ್ಲ ಫಿಲ್ ಮಾಡ್ಕೋತೀನಿ. ಫಿಲ್ ಮಾಡಿಕೊಂಡು ನಿಮಗೆ ಮುಂದಿನ ಪ್ರೊಸೆಸ್ ಹೇಳ್ತೀನಿ ಸ್ನೇಹಿತರೆ. ಸೊ ಫಿಲ್ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ ಸ್ನೇಹಿತರೆ. ಮೊಬೈಲ್ ನಂಬರ್ ಹಾಕ್ಬಿಟ್ಟು ಅದಕ್ಕೆ OTP ಬರುತ್ತೆ ಸ್ನೇಹಿತರೆ. ಇಲ್ಲಿ ನಾನು ಮೊಬೈಲ್ ನಂಬರ್ ಹಾಕ್ತಾಯಿದ್ದೀನಿ. ಸೊ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದೆ ಸ್ನೇಹಿತರೆ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ OTP ಬರುತ್ತೆ ಸ್ನೇಹಿತರೆ. ಆ OTPನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ನಿಮ್ಮ ಒಂದು ಫೋನ್ ನಂಬರ್ನ ಅವರು ವೆರಿಫಿಕೇಷನ್ ಮಾಡ್ಕೋತಾರೆ. ಸೊ OTP ಇನ್ನೂ ಬಂದಿಲ್ಲ. ಓಕೆ ಸ್ನೇಹಿತರೆ, OTP ಬಂತು, ಎಂಟ್ರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಈ ಥರ ಇಲ್ಲಿ ನಿಮಗೆ ಸಂಪೂರ್ಣವಾದ ಡೀಟೇಲ್ಸ್ ಕೊಟ್ಟಿರ್ತಾನೆ. ಟೋಟಲ್ 620 ರೂಪಾಯಿ. ನಾನು ಒಂದು ಸ್ಕ್ರೀನ್ಶಾಟ್ ಹೊಡ್ಕೊಂಡೆ ಬೇಕು ಅಂತೇಳಿ. ಕಾನ್ವರ್ಸೇಷನ್ ಫೀಸ್ 50 ರೂಪಾಯಿ, GST 120 ರೂಪಾಯಿ ಅಕೌಂಟ್ ಸ್ನೇಹಿತರೆ. ಎಲ್ಲ ಸೇರಿಬಿಟ್ಟು 790 ರೂಪಾಯಿ. ನಾನಿಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ನ ಇವಾಗಲೇ ನೀವು ಪೇ ಮಾಡಬೇಕಾಗುತ್ತೆ ಸ್ನೇಹಿತರೆ. ಕ್ಯಾಶ್ ಆನ್ ಡೆಲಿವರಿ ಆ ಥರ ಯಾವುದೇ ಇದಿಲ್ಲ ಇದರಲ್ಲಿ. ಆಲ್ರೆಡಿ ಪೇಮೆಂಟನ್ನ ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡ್ಬೋದು TTಗೆ 790 ರೂಪಾಯಿ ಆಗುತ್ತೆ ಸ್ನೇಹಿತರೆ. ನೋಡಿ 790 ರೂಪಾಯಿ. ಸೊ ನಾನು UPI ಮೂಲಕ ಯಾವುದರ ಮೂಲಕ ಆದರೂ ನೀವು ಮಾಡ್ಬೋದು ಸ್ನೇಹಿತರೆ. ನೆಟ್ ಬ್ಯಾಂಕು, ಕ್ರೆಡಿಟ್ ಕಾರ್ಡು, QR ಕೋಡು. ನಾನು ಇಲ್ಲಿ QR ಕೋಡ್ನ ಇದು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಯಾಕಂದರೆ ನಮ್ಮ ಸ್ನೇಹಿತರು ಇಲ್ಲೇ ಅವರೇ TT ಬಗ್ಗೆ ಮಾಹಿತಿ ಹೇಳಿದ್ದು. ಸೊ ಅವರೇ ಪೇ ಮಾಡ್ತಾರೆ. ಸೊ ಈ ಥರ QR ಕೋಡ್ ಬರುತ್ತೆ. ನೀವು ಫೋನ್ಪೇಯಲ್ಲಿ, ಗೂಗಲ್ ಪೇಯಲ್ಲಿ ಈಸಿಯಾಗಿ ಹೋಗಿ ನೀವು ಮಾಮೂಲಿ ಅಂಗಡಿಗಳಲ್ಲಿ ಯಾವ ಥರ ಪೇ ಮಾಡ್ತಾರೆ ಆ ಥರ ನೀವು ಪೇ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಅವರು ಪೇ ಮಾಡ್ತಿದ್ದಾರೆ. ಪೇ ಮಾಡಿದ ತಕ್ಷಣ ಈ ಥರ ಸಕ್ಸಸ್ಫುಲಿ ಅಂತೇಳ್ಬಿಟ್ಟು ನಿಮಗೆ ಇದು ಬರುತ್ತೆ ಸ್ನೇಹಿತರೆ. ಫುಲ್ ಡೀಟೇಲ್ಸು, ರಿಕ್ವೆಸ್ಟ್ ಸಕ್ಸಸ್ಫುಲಿ ಸಬ್ಮಿಟ್ ಅಂತೇಳ್ಬಿಟ್ಟು ಇಲ್ಲಿ ನೀವು ಪ್ರಿಂಟ್ನ ತೆಗೆದುಕೊಂಡು ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಸಂಪೂರ್ಣ ನಮ್ಮ ಗಾಡಿ ಮಾಹಿತಿ ಎಲ್ಲ, ಇನ್ವಾಯ್ಸ್ ನಂಬರು, ಟ್ರಾನ್ಸಾಕ್ಷನ್ ನಂಬರ್ ಎಲ್ಲ ಇದೆ. ಸುಮ್ಮನೆ ಸೆಕ್ಯೂರಿಟಿಗೋಸ್ಕರ ನೀವು ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇದನ್ನು ನೀವು ಸ್ಕ್ರೀನ್ಶಾಟ್ ಅದರ ತಗೊಂಡು ಇಟ್ಕೊಳ್ಳಿ, ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ. ನಾನು ಇಲ್ಲಿ ಸ್ಕ್ರೀನ್ಶಾಟ್ ತೆಗಿತಾ ಇದ್ದೀನಿ ಸ್ನೇಹಿತರೆ. ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ಮೊಬೈಲಿಂದಲೇ ನೀವು TT ವೆಹಿಕಲ್ನ HSRP ನಂಬರ್ ಪ್ಲೇಟ್ ನೀವು ಈಸಿಯಾಗಿ ಬುಕ್ ಮಾಡ್ಕೋಬೋದಾಗಿದೆ ಸ್ನೇಹಿತರೆ. ಸೊ ನಾನು ಕೊಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ ಸ್ನೇಹಿತರೆ. ಸೊ ನಾನು ಯಾವುದೇ ಥರ ಲ್ಯಾಪ್ಟಾಪು ಏನೂ ಇಲ್ಲ ಸ್ನೇಹಿತರೆ. ನಾನು ಮೊಬೈಲಲ್ಲಿ ನನಗೆ ತಿಳಿದ ಮಟ್ಟಿಗೆ ನಾನು
ಮಾಹಿತಿನ ನಿಮಗೆಲ್ಲ ಹಂಚ್ಕೋತಾ ಇದ್ದೀನಿ ಸ್ನೇಹಿತರೆ. ಅದು ಬಿಟ್ಟರೆ ಮತ್ತು ಯಾವುದೇ ಉದ್ದೇಶ ಇಲ್ಲ. ಸೊ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಸ್ನೇಹಿತರೆ. ಸೊ ನಾನು ನಿಮ್ಮ ಮನೆ ಮಗ ಅಂತೇಳ್ಬಿಟ್ಟು ನನ್ನನ್ನು ನಾನು ನಿಮ್ಮ ಮನೆ ಮಗ ಥರ ನಿಮ್ಮಲ್ಲೂ ನನ್ನ ಕಾಣಿ ಸ್ನೇಹಿತರೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ HSRP ನಂಬರ್ ಪ್ಲೇಟ್ ಬುಕ್ ಮಾಡಬೇಕಾದ್ರೆ ಅವರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ಸ್.